ಇದು ಕಾಂಗ್ರೆಸ್ನ ಕಥೆಯಾದ್ರೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಸರಿಯಾಗಿದೆಯಾ ಅಂದ್ರೆ ಅಲ್ಲೂ ಕೂಡ ಇಲ್ಲ ಅನ್ನುವಂತ ಉತ್ತರ ಸಿಗುತ್ತೆ. ಪದೇ ಪದೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತ ಈ ಯತ್ನಾಳ್ ಟೀಮ್ ಅವರೇನು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಈಗ ಯಾಕೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬದಲಾವಣೆ ಆಗಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಕಾರಣಗಳನ್ನ ಪಟ್ಟಿ ಮಾಡಿಕೊಂಡು ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷ ಆಗೋದು ಬೇಡ. ಪರ್ಯಾಯ ಹೆಸರು ಶಾರ್ಟ್ ಲಿಸ್ಟ್ ಮಾಡಿದ ರೆಬಲ್. ಅಸಮಾಧಾನ, ಆಕ್ರೋಶ, ಅಧಿಕಾರಕ್ಕಾಗಿ ಆರ್ಭಟ. ಅಬ್ಬಬ್ಬ, ಕೇಸರಿ ಕೋಟೆಯಲ್ಲಿ ಬಣ ಬಡಿದಾಟದ ಕಿಚ್ಚು ಧಗಿಸುತ್ತಿದೆ. ರಾಜಾಹುಲಿ ಪುತ್ರನ ಪಟ್ಟ ಕಿತ್ತುಕೊಳ್ಳಲು ರಾಜ್ಯ ಬಿಜೆಪಿಯಲ್ಲಿ ಎರಡೆರಡು ಬಣಗಳು ಹೊಂಚು ಹಾಕ್ತಿವೆ. ಅವನು ಬಚ್ಚ, ಅವನು ಭ್ರಷ್ಟಾಚಾರಿ, ಅವನು ಅಯೋಗ್ಯ, ಅವನು ಬಚ್ಚ ಅಂತ ಗುಡುಗಿದ್ದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಹೈಕಮಾಂಡ್ ಭೇಟಿಗೆ ಮುಂದಾಗಿದೆ. ಇದರ ಭಾಗವಾಗಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಎನ್ಆರ್ ಸಂತೋಷ್ ದೆಹಲಿ ಅಂಗಳ ತಲುಪಿದ್ದಾರೆ. ಇಂದು ಯತ್ನಾಳ್, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಕೂಡ ದೆಹಲಿ ಯಾತ್ರೆಯಲ್ಲಿದ್ದಾರೆ. 3 ದಿನ ರಾಷ್ಟ್ರ ರಾಜಧಾನಿಯಲ್ಲಿ ಕೂತು ರಣತಂತ್ರವನ್ನ ಹೆಣೆಯಲಿದ್ದಾರಂತೆ. ಯಾವುದೇ ಕಾರಣಕ್ಕೂ ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷ ಆಗೋದು ಬೇಡ ಎಂದು ರೆಬಲ್ಸ್ ಟೀಮ್ ಪಟ್ಟು ಹಿಡಿದಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪರ್ಯಾಯ ಹೆಸರುಗಳ ಶಾರ್ಟ್ ಲಿಸ್ಟ್ ಹೈಕಮಾಂಡ್ಗೆ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿದ್ದಂತೆ. ರಿಪಬ್ಲಿಕ್ ಕನ್ನಡಕ್ಕೆ ಮೂಲದ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ವಿಜೇಂದ್ರ ಹೊರತುಪಡಿಸಿ ಪರ್ಯಾಯ ಹೆಸರುಗಳನ್ನು ಪ್ರಸ್ತಾಪಿಸಲು ಮುಂದಾಗಿದ್ದಾರಂತೆ. ಭಿನ್ನರ ಮತ್ತು ತಟಸ್ಥ ತಂಡದಿಂದ ಪ್ರಬಲ 3 ಸಮುದಾಯವಾರು ಹೆಸರುಗಳ ಪಟ್ಟಿ ಪ್ರಸ್ತಾಪಿಸಲು ರೆಬಲ್ಸ್ ತಂತ್ರ ಮಾಡಿದ್ದಾರಂತೆ. 4 ಲಿಂಗಾಯತರು, 2 ಒಬಿಸಿ, 2 ದಲಿತ ನಾಯಕರ ಹೆಸರು ಕೊಡಲು ತಯಾರಿ ಮಾಡಿಕೊಂಡಿದ್ದಾರಂತೆ. ರೆಬಲ್ಸ್ ಶಾರ್ಟ್ ಲಿಸ್ಟ್ ಯಾವುದು? ಲಿಂಗಾಯತ ಸಮುದಾಯದಲ್ಲಿ ವಿಜಯಪುರ ಶಾಸಕ ರೆಬಲ್ಸ್ ಲೀಡರ್ ಬಸನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ, ವಿಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್, ಕೇಂದ್ರ ಸಚಿವ ವಿ ಸೋಮಣ್ಣಗೆ ಲಿಂಗಾಯತ ಕೋಟದಲ್ಲಿ ರಾಜ್ಯಾಧ್ಯಕ್ಷ ಕೊಡಲು ಯತ್ನಾಳ್ ಟೀಮ್ ಒತ್ತಾಯ ಮಾಡಿದೆ. ರೆಬಲ್ಸ್ ಶಾರ್ಟ್ ಲಿಸ್ಟ್ ಯಾವುದು? ದಲಿತ ಸಮುದಾಯದ ನಾಯಕನನ್ನ ರಾಜ್ಯಾಧ್ಯಕ್ಷ ಮಾಡೋದಾದ್ರೆ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ, ಶ್ರೀರಾಮುಲಿಗೆ ಅವಕಾಶ ನೀಡಿ. ರೆಬಲ್ಸ್ ಶಾರ್ಟ್ ಲಿಸ್ಟ್ ಯಾವುದು? ಇನ್ನು ಒಬಿಸಿ ಸಮುದಾಯದ ನಾಯಕನನ್ನ ರಾಜ್ಯಾಧ್ಯಕ್ಷ ಮಾಡುವುದಾದರೆ ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪ ಇಲ್ಲ ವಿ ಸುನಿಲ್ ಕುಮಾರ್ಗೆ ಅವಕಾಶ ನೀಡಿ ಎಂದು ರೆಬಲ್ಸ್ ಟೀಮ್ ಒತ್ತಾಯ ಮಾಡಿದ್ದಂತೆ. ಒಟ್ಟಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಿಕ್ಕಟ್ಟು ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು, ರೆಬಲ್ಸ್ ಟೀಮ್ ಇಟ್ಟ ಪಟ್ಟಿಗೆ ಹೈಕಮಾಂಡ್ ಜೈ ಅನ್ನುತ್ತಾ ಇಲ್ಲ ವಿಜೇಂದ್ರರನ್ನ ಮುಂದುವರಿಸಿ ಸದ್ಯಕ್ಕೆ ಈ ನಿರ್ಧಾರ ಬೇಡ ಎಂದು ಕೈ ತೊಳೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದು ಕಾಂಗ್ರೆಸ್ನ ಕಥೆಯಾದ್ರೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಸರಿಯಾಗಿದೆಯಾ ಅಂದ್ರೆ ಅಲ್ಲೂ ಕೂಡ ಇಲ್ಲ ಅನ್ನುವಂತ ಉತ್ತರ ಸಿಗುತ್ತೆ. ಪದೇ ಪದೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತ ಈ ಯತ್ನಾಳ್ ಟೀಮ್ ಅವರೇನು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಈಗ ಯಾಕೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬದಲಾವಣೆ ಆಗಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಕಾರಣಗಳನ್ನ ಪಟ್ಟಿ ಮಾಡಿಕೊಂಡು ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷ ಆಗೋದು ಬೇಡ. ಪರ್ಯಾಯ ಹೆಸರು ಶಾರ್ಟ್ ಲಿಸ್ಟ್ ಮಾಡಿದ ರೆಬಲ್. ಅಸಮಾಧಾನ, ಆಕ್ರೋಶ, ಅಧಿಕಾರಕ್ಕಾಗಿ ಆರ್ಭಟ. ಅಬ್ಬಬ್ಬ, ಕೇಸರಿ ಕೋಟೆಯಲ್ಲಿ ಬಣ ಬಡಿದಾಟದ ಕಿಚ್ಚು ಧಗಿಸುತ್ತಿದೆ. ರಾಜಾಹುಲಿ ಪುತ್ರನ ಪಟ್ಟ ಕಿತ್ತುಕೊಳ್ಳಲು ರಾಜ್ಯ ಬಿಜೆಪಿಯಲ್ಲಿ ಎರಡೆರಡು ಬಣಗಳು ಹೊಂಚು ಹಾಕ್ತಿವೆ. ಅವನು ಬಚ್ಚ,
ಅವನು ಭ್ರಷ್ಟಾಚಾರಿ, ಅವನು ಅಯೋಗ್ಯ, ಅವನು ಬಚ್ಚ ಅಂತ ಗುಡುಗಿದ್ದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಹೈಕಮಾಂಡ್ ಭೇಟಿಗೆ ಮುಂದಾಗಿದೆ. ಇದರ ಭಾಗವಾಗಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಎನ್ಆರ್ ಸಂತೋಷ್ ದೆಹಲಿ ಅಂಗಳ ತಲುಪಿದ್ದಾರೆ. ಇಂದು ಯತ್ನಾಳ್, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಕೂಡ ದೆಹಲಿ ಯಾತ್ರೆಯಲ್ಲಿದ್ದಾರೆ. 3 ದಿನ ರಾಷ್ಟ್ರ ರಾಜಧಾನಿಯಲ್ಲಿ ಕೂತು ರಣತಂತ್ರವನ್ನ ಹೆಣೆಯಲಿದ್ದಾರಂತೆ. ಯಾವುದೇ ಕಾರಣಕ್ಕೂ ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷ ಆಗೋದು ಬೇಡ ಎಂದು ರೆಬಲ್ಸ್ ಟೀಮ್ ಪಟ್ಟು ಹಿಡಿದಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪರ್ಯಾಯ ಹೆಸರುಗಳ ಶಾರ್ಟ್ ಲಿಸ್ಟ್ ಹೈಕಮಾಂಡ್ಗೆ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿದ್ದಂತೆ. ರಿಪಬ್ಲಿಕ್ ಕನ್ನಡಕ್ಕೆ ಮೂಲದ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ವಿಜೇಂದ್ರ ಹೊರತುಪಡಿಸಿ ಪರ್ಯಾಯ ಹೆಸರುಗಳನ್ನು ಪ್ರಸ್ತಾಪಿಸಲು ಮುಂದಾಗಿದ್ದಾರಂತೆ. ಭಿನ್ನರ ಮತ್ತು ತಟಸ್ಥ ತಂಡದಿಂದ ಪ್ರಬಲ 3 ಸಮುದಾಯವಾರು ಹೆಸರುಗಳ ಪಟ್ಟಿ ಪ್ರಸ್ತಾಪಿಸಲು ರೆಬಲ್ಸ್ ತಂತ್ರ ಮಾಡಿದ್ದಾರಂತೆ. 4 ಲಿಂಗಾಯತರು, 2 ಒಬಿಸಿ, 2 ದಲಿತ ನಾಯಕರ ಹೆಸರು ಕೊಡಲು ತಯಾರಿ ಮಾಡಿಕೊಂಡಿದ್ದಾರಂತೆ. ರೆಬಲ್ಸ್ ಶಾರ್ಟ್ ಲಿಸ್ಟ್ ಯಾವುದು? ಲಿಂಗಾಯತ ಸಮುದಾಯದಲ್ಲಿ ವಿಜಯಪುರ ಶಾಸಕ ರೆಬಲ್ಸ್ ಲೀಡರ್ ಬಸನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಸಿಎಂ ಕಂ ಸಂಸದ ಬಸವರಾಜ ಬೊಮ್ಮಾಯಿ, ವಿಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್, ಕೇಂದ್ರ ಸಚಿವ ವಿ ಸೋಮಣ್ಣಗೆ ಲಿಂಗಾಯತ ಕೋಟದಲ್ಲಿ ರಾಜ್ಯಾಧ್ಯಕ್ಷ ಕೊಡಲು ಯತ್ನಾಳ್ ಟೀಮ್ ಒತ್ತಾಯ ಮಾಡಿದೆ. ರೆಬಲ್ಸ್ ಶಾರ್ಟ್ ಲಿಸ್ಟ್ ಯಾವುದು? ದಲಿತ ಸಮುದಾಯದ ನಾಯಕನನ್ನ ರಾಜ್ಯಾಧ್ಯಕ್ಷ ಮಾಡೋದಾದರೆ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ, ಶ್ರೀರಾಮುಲಿಗೆ ಅವಕಾಶ ನೀಡಿ. ರೆಬಲ್ಸ್ ಶಾರ್ಟ್ ಲಿಸ್ಟ್ ಯಾವುದು? ಇನ್ನು ಒಬಿಸಿ ಸಮುದಾಯದ ನಾಯಕನನ್ನ ರಾಜ್ಯಾಧ್ಯಕ್ಷ ಮಾಡುವುದಾದರೆ ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪ ಇಲ್ಲ ವಿ ಸುನಿಲ್ ಕುಮಾರ್ಗೆ ಅವಕಾಶ ನೀಡಿ ಎಂದು ರೆಬಲ್ಸ್ ಟೀಮ್ ಒತ್ತಾಯ ಮಾಡಿದ್ದಂತೆ. ಒಟ್ಟಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಿಕ್ಕಟ್ಟು ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು, ರೆಬಲ್ಸ್ ಟೀಮ್ ಇಟ್ಟ ಪಟ್ಟಿಗೆ ಹೈಕಮಾಂಡ್ ಜೈ ಅನ್ನುತ್ತಾ ಇಲ್ಲ ವಿಜೇಂದ್ರರನ್ನ ಮುಂದುವರಿಸಿ ಸದ್ಯಕ್ಕೆ ಈ ನಿರ್ಧಾರ ಬೇಡ ಎಂದು ಕೈ ತೊಳೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದು ಕಾಂಗ್ರೆಸ್ನ ಕಥೆಯಾದ್ರೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಸರಿಯಾಗಿದೆಯಾ ಅಂದ್ರೆ ಅಲ್ಲೂ ಕೂಡ ಇಲ್ಲ ಅನ್ನುವಂಥ ಉತ್ತರ ಸಿಗುತ್ತೆ. ಪದೇ ಪದೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತ ಈ ಯತ್ನಾಳ್ ಟೀಮ್ ಅವರೇನು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಈಗ ಯಾಕೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬದಲಾವಣೆ ಆಗಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಕಾರಣಗಳನ್ನ ಪಟ್ಟಿ ಮಾಡಿಕೊಂಡು ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷ